ಬೆಂಗಳೂರಿನಲ್ಲಿ ಇದ್ದಂತಹ ಮತ್ತೊಂದು ದೊಡ್ಡ ಸಮಸ್ಯೆ ಏನಲ್ಲಿ ಟ್ರಾಫಿಕ್ ಜೊತೆಗೆ ಈ ಕಸದ ಸಮಸ್ಯೆ. ಸೊ ಲಾಲ್ ಬಾಗ್ನಲ್ಲಿ ಇನ್ನು ಮುಂದೆ ಕಸದ ಸಮಸ್ಯೆ ಇರೋದಿಲ್ಲ. ಜಿಬಿಎ ನಿರ್ಲಕ್ಷ್ಯತೆಯನ್ನು ಡಿಸಿಎಂ ಗಮನಕ್ಕೆ ಅಲ್ಲಿನ ಜನ ತಂದಿದ್ದಾರೆ. ಲಾಲ್ ಬಾಗ್ ನಡಿಗೆ ವೇಳೆ ಡಿಸಿಎಂ ಗಮನಕ್ಕೆ ಈ ಕಸದ ಸಮಸ್ಯೆ ಕೂಡ ಬಂದಿದ್ದು ಕೋಪಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ಕಸ ಯಾಕೆ ನೀಟಾಗಿ ವಿಲೇವಾರಿ ಆಗ್ತಾ ಇಲ್ಲ, ಯಾಕೆ ಎತ್ತುತ್ತಾ ಇಲ್ಲ ಅಂತ ಕೋಪಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ಕೂಡಲೇ ಕಸ ವಿಲೇವಾರಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದು, ಇನ್ನು ಮುಂದೆ ಲಾಲ್ಬಾಗ್ನಲ್ಲಿ ಕಸ ಇರದಂತೆ ಎಚ್ಚರ ವಹಿಸಬೇಕು ನೀವು ಅಂತ ತಾಕೀತು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಬರುವಂಥದ್ದೇ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಣ, ಮಾನಸಿಕ ಸಮಸ್ಯೆ ಆಗಿರಲಿ ಅಥವಾ ದೈಹಿಕ ಸಮಸ್ಯೆ ಇದ್ರೆ ಹೋಗ್ಲಿ ಅಂತ ಒಂದೆರಡು ರೌಂಡ್ ವಾಕಿಂಗ್ ಹೋಗಿ ಬರೋಣ ಅಂತ ಹೋಗುವಂಥವ್ರಿಗೆ ಕಸ ಕಣ್ಣಿಗೆ ರಾಚ್ತಾ ಇತ್ತು, ದೊಡ್ಡ ಸಮಸ್ಯೆ ಇತ್ತು. ಈ ಅಂಥವ್ರಿಗೆ ನೀವು ಕಸ ಮುಂದೆ ಪ್ರದರ್ಶನ ಮಾಡಿಬಿಟ್ರೆ ಏನ್ರಿ ಪ್ರಯೋಜನ? ವಾಕಿಂಗ್ ಬಂದಂಥವ್ರಿಗೆ ಕ್ಲೀನ್ ಮಾಡಿ ಅದನ್ನ ಅಂತ ಆರ್ಡರ್ ಮಾಡಿದ್ದಾರೆ. ಕಸ ವಿಲೇವಾರಿ ಇದೊಂದು ದೊಡ್ಡ ಮಾಫಿಯಾ. ಬಿಜೆಪಿ ಗೌರ್ಮೆಂಟ್ ಕೆಲವು ಆಗಲಿಲ್ಲ, ನಾನು 2 ವರ್ಷದಿಂದ ನನಗೂ ಏನೇನೋ ಟಕ್ಕರ್ ಹೊಡಿತಾ ಇದ್ದಾರೆ. ಇದಕ್ಕೆ ಒಂದು ಕೊನೆ ಮಾಡ್ತಾ ಇದ್ದೀನಿ. ಇನ್ನೊಂದು ವಾರದಲ್ಲಿ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀನಿ. ದೊಡ್ಡ 2 ಕಡೆ ಇದನ್ನ ಬರ್ನ್ ಮಾಡೋಂಥದ್ದು, ವಿದ್ಯುತ್ ಶಕ್ತಿ ಮಾಡೋಂಥದ್ದು, ಗ್ಯಾಸ್ ತಯಾರು ಮಾಡೋದಕ್ಕೆ ಜಾಗ ಕೂಡ ಐಡೆಂಟಿಫೈ ಮಾಡಿದ್ದೀನಿ. ಸುಮಾರು 100 ಕಡೆ ಇದನ್ನ ಟ್ರಾನ್ಸ್ಫರ್ ಸ್ಟೇಷನ್ಗಳು ಆಗ್ತಾ ಇದ್ದೀನಿ. 33 ಪ್ಯಾಕೇಜ್ ಕೂಡ ಇದಕ್ಕೆ ಟೆಂಡರ್ ಕರೆದಿದ್ದೀನಿ. ಸ್ವಲ್ಪ ಕೋರ್ಟ್ ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿದ್ದೀವಿ. ಕೋರ್ಟಿಂದ ನಮಗೆ ಇನ್ನೊಂದು 2-3 ದಿನದಲ್ಲಿ ನಮಗೆ ನ್ಯಾಯ ಒದಗಿಕೊಡ್ತಾರೆ ಅಂತ ಹೇಳಿ ನಂಬಿಕೆ ಇದೆ. ಅದನ್ನು ಕೂಡ ಬಹುಶಃ ನಾವು ಆ ಪ್ರಾಬ್ಲಮ್ನ ಸದ್ಯಕ್ಕೆ ಸಾರ್ಟ್ ಔಟ್ ಮಾಡ್ತೀನಿ.